ನಾನು ಬೆಂಗಳೂರು ಎಲ್ಲ ಪೇರೆಂಟ್ಸಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದಂದರೆ, ನಿಮ್ಮ ಮಕ್ಕಳನ್ನು ನೀವು ಸ್ಕೂಲಿಗೆ ಸೇರಿಸುವಾಗ ಅಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೋ ಅಂತ ಫಸ್ಟ್ ಚೆಕ್ ಮಾಡಬೇಕು. ಓಕೆ, ಅಂದರೆ ಇದು ಏನಾಗ್ಬಿಟ್ಟಿದೆ ಅಂದರೆ ಮಾರ್ಕೆಟಿಂಗ್ ಆಗಿಬಿಟ್ಟಿದೆ. ಇಲ್ಲಿ ಕ್ವಾಲಿಟಿ ಮತ್ತು ಕ್ವಾಲಿಫೈಡ್ ಟೀಚರ್ಸಿಗೆ ವ್ಯಾಲ್ಯೂನೇ ಇಲ್ಲ. ಫಸ್ಟ್ ಆಫ್ ಆಲ್ ಅಷ್ಟೊಂದು ಕಷ್ಟಪಟ್ಕೊಂಡು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಕಲ್ತಿರ್ತೀವಿ, BEd ಮಾಡಿಕೊಂಡು MSc ಮಾಡಿಕೊಂಡು, ಬಟ್ ನಮ್ಮನ್ನು ಅವರು ತಗೊಳ್ಳಲ್ಲ. ಇನ್ನೂ ಜಸ್ಟ್ ಒಂದು ಡಿಗ್ರಿ ಮಾಡಿದವ್ರನ್ನ, BCom ಮಾಡಿದವ್ರನ್ನ, BA ಮಾಡ್ಕೊಂಡವ್ರನ್ನ ಒಂದು ಟೀಚರಾಗಿ ನೇಮಕ ಮಾಡ್ಕೊತಾರೆ. ಅವರಿಗೆ ಒಂದು ರೆಡ್ಡಿಂಕಲ್ ಕರೆಕ್ಷನ್ ಮಾಡೋಕ್ಕೂ ಒಂದು ರೈಟ್ಸ್ ಕೂಡ ಇಲ್ಲ. ಅಟ್ಲೀಸ್ಟ್ ಒಂದು BEd ಆಗಿರಬೇಕು, ಕರೆಕ್ಟಾ? ಒಂದು ರೆಡ್ಡಿಂಕಲ್ ಸೈನ್ ಹಾಕಬೇಕಂದ್ರೆ ಒಂದು BEd ಆಗಿರಬೇಕು ಅವರು. ಒಂದು ಪ್ರಿನ್ಸಿಪಲ್ HM ಮ್ಯಾಮು ಒಂದು ಗ್ರೀನ್ ಇಂಕಲ್ಲಿ ಸೈನ್ ಹಾಕಬೇಕಂದ್ರೆ ಅವ್ರಿಗೂ ಕೂಡ ಒಂದು ಅದೇ BEd ಅಥವಾ DEd ಈ ಥರ ಒಂದು ಆಗಿದ್ರೆ ಮಾತ್ರ ಅದು ಆಥರೈಸ್ಡ್ ಅಲ್ವಾ? ಸೊ ಇದನ್ನು ನೀವು ಜಸ್ಟ್ ನಾನು ಗಮನಿಸಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಯಿತಾ? ಮತ್ತೇನಂದರೆ ಇದು ಏನಾಗ್ಬಿಟ್ಟಿದೆ ಅಂದರೆ ಫೀಸು 1-1.5 ಲಕ್ಷ ತಗೋತಾರೆ ಪೇರೆಂಟ್ಸಿಂದ. ಬಟ್ ಅಲ್ಲಿ ಏನಾಗ್ತದೆ ಗೋಲ್ಮಾಲ್ ಅಂದರೆ ಅಲ್ಲಿ ಕ್ವಾಲಿಫೈಡ್ ಟೀಚರ್ಸೇ ಇರಲ್ಲ. ಇದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ. ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಗಮನ ಹರಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.